PCOD ಮತ್ತು PCOS ಅನ್ನೋದು ನಾವು ಹೆಚ್ಚಾಗಿ ರಿಪೋರ್ಟ್ಸಲ್ಲಿ ನೋಡ್ತಾ ಇರೋ ಅಂಥ ಎರಡೂ ಸಿಮಿಲರ್ ಅಂತ ಹೇಳ್ಬೋದು. ಆ ಥರ ಒಂದು ಕಾಯಿಲೆ. ನಾವು ಅದನ್ನು ಆದಷ್ಟು ಡ್ರೈ ಆಗೋ ಹಾಗೆ ಮಾಡೋ ಅಂಥ ಪಾಸಿಬಿಲಿಟಿ ನಮಗೆ ಆಕ್ಯುಪಂಕ್ಚರಲ್ಲಿದೆ. ಅದಕ್ಕೆ ಬೇಕಾದಷ್ಟು ಕೇಸ್ ಸ್ಟಡೀಸ್ ಇದೆ, ಅದು ಪ್ರೂವ್ ಆಗಿದೆ, ಜನಕ್ಕೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತೀವಿ. ನಾವು ತಗೊಳ್ಳೋ ಫುಡ್, ಜಂಕ್ ಫುಡ್ ಜಾಸ್ತಿ ಆದಷ್ಟು ಅವರು ನಾರ್ಮಲ್ ಏನಿರ್ತಾರೋ ಅದಕ್ಕಿಂತ ಸ್ವಲ್ಪ ದಪ್ಪ ಆಗ್ತಾರೆ ಮತ್ತು ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ. ಇದು ಮೇಜರ್ 2 ಸಿಂಪ್ಟಮ್ಸು. ಅಬ್ನಾರ್ಮಲ್ ವೇಟ್ ಗೇನ್ ಅಂತ ಹೇಳ್ತೀವಿ. ಯಾವಾಗ ಅದು ಸರಿಯಾಗಿ ಆಗಿಲ್ವೋ ಆವಾಗ ಅವರು ಆ ಒಂದು ಪ್ರಿಸ್ಕ್ರೈಬ್ಡ್ ಏಜಲ್ಲಿ ಅವರು ಮೆಚೂರ್ ಆಗೋದೇ ಇಲ್ಲ. ನಮ್ಮ ಬಾಡಿ ಈಸ್ ಮೇಡ್ ಫಾರ್ ಇಟ್. ವೀಕ್ಷಕರೇ, ರಿಷಿ ಅಕ್ಯುಪಂಕ್ಚರ್ ಕ್ಲಿನಿಕ್ನ ಡಾಕ್ಟರ್ ಆದಂತಹ ಡಾಕ್ಟರ್ ಗೌರಿ ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ನೀವೆಲ್ಲ ಒಂದು ಕಾಮನ್ ಆಗಿ ಕ್ವಶನ್ ಮಾಡಿದ್ರಿ ಕಳೆದ ವಿಡಿಯೋ ನೋಡಿ. PCODಗೆ ಏನಾದರೂ ಇದರಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಾ ಅಕ್ಯುಪಂಕ್ಚರಲ್ಲಿ, ಅಥವಾ ಇದಕ್ಕೆ ಏನಾದರೂ ಒಂದು ಶಾಶ್ವತವಾಗಿ ಪರಿಹಾರ ಸಿಗ್ಬೋದಾ? ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದವರೆಲ್ಲ ಲೇಡೀಸ್ ಮತ್ತು ಅವ್ರ ಫ್ಯಾಮಿಲಿಯವರು. ಹಾಗಾಗಿ ನಿಮ್ಮ ಕ್ವಶನ್ಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ನಾನು ಗೌರಿ ಹತ್ರ ಬಂದಿದ್ದೀನಿ. ಡಾಕ್ಟ್ರೆ, ಇದ್ರ ಬಗ್ಗೆ ನೀವೇ ಹೇಳಬೇಕು. PCOD ಅಂದರೆ ಏನು, ಅದು ಏನಕ್ಕೆ ಬರುತ್ತೆ, ಅದು ಬಂದಿದೆ ಅಂತ ಒಬ್ಬ ಲೇಡೀಸ್ಗೆ ಹೇಗೆ ಗೊತ್ತಾಗುತ್ತೆ, ಅದು ಬಂದಾದ ನಂತರ ನಿಮ್ಮಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಇವಾಗ ತುಂಬ ದಿನಗಳಿಂದ ತುಂಬ ಜನದಲ್ಲಿ ನಾವು PCOD ಇರ್ಬೋದು, PCOS ಇರ್ಬೋದು, ಇಂಥದನ್ನು ನಾವು ಕೇಳ್ತಾನೆ ಇರ್ತೀವಿ. ಇದರಲ್ಲಿ ಮೇನಾಗಿ ಇದು ಎಲ್ಲರಿಗೂ ಬರೋ ಅಂಥದ್ದಲ್ಲ. ಜನರಲಾಗಿ ಯಾರು ಮೆನ್ಸ್ಟ್ರಲ್ ಸೈಕಲ್ ಆ ಒಂದು ಫೇಸಲ್ಲಿ ಇರ್ತಾರಲ್ಲ ಅವರು ಫೇಸ್ ಮಾಡೋ ಅಂಥದ್ದು. ಯಾರು ಮೆಚೂರ್ ಆಗಿರ್ತಾರಲ್ಲ ಅವ್ರಿಗಾಗತ್ತೆ. ಅದಕ್ಕಿಂತ ಮೊದಲು ಅವ್ರಿಗೆ PCOD ಪ್ರಾಬ್ಲಮ್ ಇರೋದಿಲ್ಲ. ಮೆನೋಪಾಸ್ ಆಗಿರೋರಿಗೆ ಈ ಒಂದು ಪ್ರಾಬ್ಲಮ್ಮು ಇರೋದಿಲ್ಲ. ಈ ಒಂದು ಮಿಡಲ್ ಫೇಸಲ್ಲಿ ಇರುತ್ತಲ್ಲ, ಮೆನ್ಸ್ಟ್ರುಯೇಷನ್ ಯಾರಿಗೆಲ್ಲ ಆಗ್ತಾ ಇರುತ್ತೆ ಅಂಥವ್ರಿಗೆ ಇದು ಜನರಲಾಗಿ ಕಾಣಿಸೋ ಅಂಥ ಒಂದು ಕಂಡೀಷನು. PCOD ಮತ್ತು PCOS ಅನ್ನೋದು ನಾವು ಹೆಚ್ಚಾಗಿ ರಿಪೋರ್ಟ್ಸಲ್ಲಿ ನೋಡ್ತಾ ಇರೋ ಅಂಥ ಎರಡೂ ಸಿಮಿಲರ್ ಅಂತ ಹೇಳ್ಬೋದು. ಆ ಥರ ಒಂದು ಕಾಯಿಲೆ. ಇದು ಓವರೀಸಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು. PCOD ಅಂತ ಹೇಳಿದವಾಗ ಏನಾಗುತ್ತೆ, ಇದರಲ್ಲಿ ಸಿಸ್ಟ್ ಫಾರ್ಮ್ ಆಗುತ್ತೆ. ನಾರ್ಮಲ್ ಓವರೀಸಲ್ಲಿ ಸಿಸ್ಟ್ ಫಾರ್ಮ್ ಆಗುತ್ತೆ. ಅದೇ PCOS ಅಂತ ಹೇಳಿದಾಗ ಫಾಲಿಕಲ್ಸ್ ಏನಿದೆ ಅದು ಇಮ್ಮೆಚೂರ್ ಫಾಲಿಕಲ್ಸು, ಅದು ಎಕ್ಸ್ಕ್ರೀಟ್ ಆಗದೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಇದು ಒಂದು ಮೇಜರ್ ಡಿಫ್ರೆನ್ಸು. ನಾವು ಎರಡಕ್ಕೂ ಇಲ್ಲಿ ಟ್ರೀಟ್ ಮಾಡ್ಬೋದು. ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದವಾಗ ಜನರಲಾಗಿ ಯಾರೆಲ್ಲ ಅವರು ಮೆನ್ಸ್ಟ್ರಲ್ ಸೈಕಲ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಒಂದು 25 ಡೇಸ್ ಪ್ಲಸ್ ಆರ್ ಮೈನಸ್ ನಾವು ಒಂದು 5 ಡೇಸ್ ಇಟ್ಕೋಬೋದು. ಅಂದರೆ 23 ಡೇಸಿಂದ 30 to 33 ಡೇಸ್ವರೆಗೂ ಯಾರಾದರೂ ಅವರ ರೆಗ್ಯುಲರ್ ಸೈಕಲ್ಸ್ ಆಯಿತು ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತೀವಿ. ಈ ಬ್ರ್ಯಾಕೆಟಲ್ಲಿ ಬರದೆ ಯಾವುದಾದ್ರೂ ಜಾಸ್ತಿ ಹೋದ್ರೂ ಇಲ್ಲ ತುಂಬ ಬೇಗ 20 ಡೇಸ್ಗೆ ಆಗೋಗ್ತಾರೆ, 15 ಡೇಸ್ಗೆ ಮತ್ತೆ ಪೀರಿಯಡ್ಸ್ ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಹೇಳಿದ್ರೆ ಅಂಥದ್ದನ್ನು ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಇದು ಒಂದು ಕಾಮನ್ ಸಿಂಪ್ಟಮು ಈ PCOD ಇರೋ ಅಂಥವ್ರಿಗೆ. ಸೊ ಇಲ್ಲಿ ಏನಾಗುತ್ತೆ, ಅವ್ರಿಗೆ ಫಸ್ಟೇ ಗೊತ್ತಾಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಅಂದಿದ ತಕ್ಷಣವೇ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದ್ರ ಡಯಾಗ್ನೈಸ್ ಏನು ಅಂತ ಹೇಳಿದ್ರೆ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಸ್ಕ್ಯಾನಿಂಗಲ್ಲಿ ನಮಗೆ ಗೊತ್ತಾಗುತ್ತೆ ಸಿಸ್ಟ್ ಇದೆಯಾ, ಇದ್ದರೆ ಎಷ್ಟು ದೊಡ್ಡದಿದೆ, ಚಿಕ್ಕದಿದೆಯಾ, ದೊಡ್ಡದಿದೆಯಾ, ಮಲ್ಟಿಪಲ್ ಇದೆಯಾ, ಇಲ್ಲ ಸಿಂಗಲ್ ಇದೆಯಾ, ಅದನ್ನೆಲ್ಲ ನಾವು ನೋಟ್ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇದು ಮೇಯ್ನಾಗಿ ನಮ್ಮ ಲೈಫ್ ಸ್ಟೈಲು ಇರ್ಬೋದು, ಮತ್ತು ನಾವು ಫುಡ್ಡು ಏನಿದೆ ಅದರಿಂದನೂ ಕೂಡ ಆಗ್ತಾ ಇರುತ್ತೆ. ಕೆಲವರಿಗೆ ಇದು ಹೆರಿಡಿಟಿಲಿ ಕೂಡ ಇರುತ್ತೆ, ಇರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು, ಅದು ಕೂಡ ಆಗುತ್ತೆ. ಇಲ್ಲಿನ ನಾವು ತಗೊಳ್ಳೋ ಫುಡ್, ಜಂಕ್ ಫುಡ್ ಜಾಸ್ತಿ ಆದಷ್ಟು PCOD ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲೇನಾಗುತ್ತೆ, ಅಲಾಂಗ್ ವಿತ್ ಇರೆಗ್ಯುಲರ್ ಪೀರಿಯಡ್ಸು ಅವರು ತುಂಬ ದಪ್ಪ ಆಗ್ತಾ ಇರ್ತಾರೆ. ಪ್ರತಿ ತಿಂಗಳೂ ಕೆಲವರು ಅರ್ಧ kg ಜಾಸ್ತಿ ಆಗ್ತಾ ಹೋಗ್ತಾರೆ. ದಟ್ ಈಸ್ ಅಬ್ನಾರ್ಮಲ್ ವೇಟ್ ಗೇನ್ ಅಂತ ಹೇಳ್ತೀವಿ. ಅದ್ರ ಜೊತೆಲಿ ಅನ್ವಾಂಟೆಡ್ ಹೇರ್, ಫೇಸಲ್ಲಿ ಅನ್ವಾಂಟೆಡ್ ಹೇರ್ ಹೆಚ್ಚಾಗಿ ಬರುತ್ತೆ. ಮತ್ತು ಅವರ ನೆಕ್ ಪಾರ್ಟ್ ಎಲ್ಲ ಕಪ್ಪಗಾಗಿರುತ್ತೆ. ಅದು ಕೂಡ ಒಂದು ಇಂಡಿಕೇಷನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಇದನ್ನು ನೋಡಿಕೊಂಡು ನಾವು ಅವ್ರಿಗೆ ಫಸ್ಟು ನಾವು ಡಯಾಗ್ನೈಸ್ ಮಾಡ್ಕೋಬೇಕು. ಅದಾದಮೇಲೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಸಾಮಾನ್ಯವಾಗಿ ಇವಾಗ ಹೊರಗಡೆ ಜಂಕ್ ಫುಡ್ ತಿನ್ನೋದ್ರಿಂದ ಇದೆಲ್ಲ ಜಾಸ್ತಿ ಆಗುತ್ತೆ ಅಂತ. ಈವನ್ ಕೆಲವೊಬ್ರು ಹೊರಗಡೆ ಹೋಗೋದಿಲ್ಲ, ಮನೆಯಲ್ಲೇ ಇರ್ತಾರೆ, ಅಂಥವ್ರಿಗೂ ಕೂಡ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಅಂಥವ್ರಿಗೆ ಇದರಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗ್ಬಹುದು? ಮತ್ತು ಇನ್ನೊಂದು ಕ್ವಶನ್ ಅಂತ ಹೇಳಿದರೆ, ಇವಾಗ ಚಿಕ್ಕ ಮಕ್ಕಳು
ಇವಾಗ ಮೆಚೂರ್ಡ್ ಆಗೋ ಟೈಮಲ್ಲಿ ಮೆಚೂರ್ಡ್ ಆಗ್ತದೆ, ಬೇಗ ಕೆಲವೊಬ್ರು ಬೇಗ ಆಗೋದು, ಇನ್ನು ಕೆಲವೊಬ್ರು ತುಂಬ ಲೇಟಾಗಿ ಆಗೋದು, ಇದಕ್ಕೆಲ್ಲ ಕಾರಣಗಳು ಏನಿರಬಹುದು? ಓಕೆ, ಮೇಯ್ನಾಗಿ ನಮ್ಮ ಒಂದು ಹ್ಯೂಮನ್ ಬಾಡಿ ದೇವರು ಹೇಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಸರ್ಟನ್ ಏಜಲ್ಲಿ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಯಾವಾಗ ಅದು ಸರಿಯಾಗಿ ಆಗಿಲ್ವೋ ಆವಾಗ ಅವರು ಆ ಒಂದು ಪ್ರಿಸ್ಕ್ರೈಬ್ಡ್ ಏಜಲ್ಲಿ ಅವರು ಮೆಚೂರ್ ಆಗೋದೇ ಇಲ್ಲ. ಸೊ ಅಂಥವ್ರಿಗೆ ಕೂಡ ನಾವು ಟ್ರೀಟ್ ಮಾಡ್ಬೋದು. ಹೇಗೆ? ಇಟ್ ಈಸ್ ಜಸ್ಟ್ ಸಿಂಪಲ್, ಅವರ ಬಾಡಿಯಲ್ಲಿ ಏನು ಕೆಮಿಕಲ್ ಚೇಂಜಸ್ ಆಗಬೇಕು, ಏನು ಬಯೋಲಾಜಿಕಲ್ ಚೇಂಜಸ್ ಆಗಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇದಕ್ಕೆಲ್ಲ ನಾವು ಗೈನಕಾಲಜಿಕಲ್ ಅಂತ ಹೇಳಿದವಾಗ ಸ್ಪ್ಲೀನ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಇದೆಲ್ಲ ನಮಗೆ ಸಪೋರ್ಟ್ ಮಾಡುತ್ತೆ. ಅದು ಯಾವಾಗ ಫಂಕ್ಷನಿಂಗ್ ಸರಿ ಇರೋದಿಲ್ವೋ ಅಂಥ ಟೈಮಲ್ಲಿ ಈ ಥರ ಎಲ್ಲ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ನಾವು ಸರಿ ಮಾಡಿದವಾಗ ಅವರು ಕರೆಕ್ಟ್ ಟೈಮ್ಗೆ ಮೆಚೂರ್ ಆಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಜನರಲಾಗಿ ಏನಾಗುತ್ತೆ, ಹಾರ್ಮೋನ್ ಇಂಜೆಕ್ಷನ್ಸ್ ತೊಗೊಳ್ತಾರೆ. ಇಲ್ಲಿ ನಾವೇನು ಮಾಡ್ತೀವಿ, ಯಾವುದೇ ಥರ ಇಂಜೆಕ್ಷನ್ಸ್ ಕೊಡದೆ ನಮ್ಮ ಬಾಡಿ ಆ್ಯಕ್ಚುಲಾಗಿ ಅದಷ್ಟಕ್ಕದೇ ಸೆಕ್ರೆಟ್ ಮಾಡ್ಕೋಬೇಕು. ಯಾವುದೇ ಹಾರ್ಮೋನ್ಸ್ ಇದ್ದಾಗ ನಮ್ಮ ಬಾಡಿ ಈಸ್ ಮೇಡ್ ಫಾರ್ ಇಟ್. ಎಲ್ಲ ಹಾರ್ಮೋನ್ಸು ಎನ್ಸೈಮ್ಸು ಅದಷ್ಟಕ್ಕದೇ ಸೆಕ್ರೆಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಅದು ಯಾವಾಗ ಬ್ಯಾಲೆನ್ಸ್ ಆಗುತ್ತೋ ನಾರ್ಮಲ್ ಮೆಚೂರ್ ಆಗ್ತಾರೆ. ಹಾಗೆಯೇ ಇರೆಗ್ಯುಲರ್ ಪೀರಿಯಡ್ಸ್ ಏನಿದೆ ಅದು ರೆಗ್ಯುಲರೈಸ್ ಆಗ್ತಾ ಬರುತ್ತೆ. ಒಂದು ಸಾರಿ ಅದು ರೆಗ್ಯುಲರೈಸ್ ಆದವಾಗ ಅವರು ಕನ್ಸೀವ್ ಆಗೋದು ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಸ್ಟೇಜ್. ಆ ಪ್ರತಿಯೊಂದು ಏಜಲ್ಲಿ ಅವ್ರು ಏನು ಚೇಂಜಸ್ ಅಟೇನ್ ಮಾಡಬೇಕು ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ಇವಾಗ PCOD ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಜನರಲಾಗಿ PCOD ಇರೋರು ಸ್ವಲ್ಪ ದಪ್ಪ ಆಗ್ತಾರೆ. ಅವರು ನಾರ್ಮಲ್ ಏನಿರ್ತಾರೋ ಅದಕ್ಕಿಂತ ಸ್ವಲ್ಪ ದಪ್ಪ ಆಗ್ತಾರೆ ಮತ್ತು ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ. ಇದು ಮೇಜರ್ 2 ಸಿಂಪ್ಟಮ್ಸು. ನಾವಿದು ಈ ಥರ ನೋಡಿದ ತಕ್ಷಣ ನಾವು ಡಯಾಗ್ನೈಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಡಯಾಗ್ನೈಸ್ ಆದಮೇಲೂ ಇನ್ಸ್ಟೆಡ್ ಆಫ್ ಯಾವುದೋ ಒಂದು ಇಂಜೆಕ್ಷನ್ಸು, ಸ್ಟೆರಾಯ್ಡ್ಸು ಅಂಥದ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಬದಲು ಆಕ್ಯುಪಂಕ್ಚರ್ ಏನಂತ ಹೇಳಿದ್ರೆ ನ್ಯಾಚುರಲ್ ಟ್ರೀಟ್ಮೆಂಟು. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಅದನ್ನು ಸರಿ ಮಾಡ್ಬೋದು. ಸಿಸ್ಟ್ ಅಂತ ನಾನು ಏನು ಹೇಳಿದೆ PCOD ಅಂತ, ಆ ಸಿಸ್ಟು ಅದು ಆ್ಯಕ್ಚುಲಿ ತುಂಬ ದೊಡ್ಡ ವಿಷಯ ಏನಲ್ಲ. ಈ ಸಿಸ್ಟ್ ಅನ್ನೋದು ನಮಗೆ ಒಂದು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ನೀರುಗುಳ್ಳೆ ಥರ ಇರುತ್ತವೆ. ಅದು ನಾವಿಲ್ಲಿ ಡ್ರೈ ಮಾಡ್ಬೋದು, ಕರಗಿಸ್ಬೋದು. ಅದನ್ನು ಕೆಲವು ಸರಿ ತೆಗಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಅದರ ಅವಶ್ಯಕತೆ ಇಲ್ಲದೇ ನಾವು ಅದನ್ನು ಅದಷ್ಟಕ್ಕದೇ ಡ್ರೈ ಆಗೋ ಹಾಗೆ ಮಾಡೋವಂಥ ಪಾಸಿಬಿಲಿಟಿ ನಮಗೆ ಆಕ್ಯುಪಂಕ್ಚರಲ್ಲಿದೆ. ಈ ಒಂದು ಚಿಕಿತ್ಸೆನ WHO ಅಪ್ರೂವ್ ಮಾಡಿದೆ. ಅದಕ್ಕೆ ಬೇಕಾದಷ್ಟು ಕೇಸ್ ಸ್ಟಡೀಸ್ ಇದೆ, ಅದು ಪ್ರೂವ್ ಆಗಿದೆ. ಜನಕ್ಕೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಯಾವ ಆರೋಗ್ಯ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾವು ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಗೌರಿ ಅವ್ರ ಜೊತೆ ಇಂಟರ್ವ್ಯೂ ಮಾಡಿ ತಿಳಿಸ್ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.